ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಸೊ ಇವಾಗ ಗೊತ್ತಿದೆ ಎಲ್ಲರಿಗೂ ಎಷ್ಟು ಕೆಟ್ಟ ಬಿಸಿಲಿದೆ, ಎಲ್ಲ ಕಡೆನೂ ಬಿಸಿಲಿದೆ. ಆ್ಯಂಡ್ ನಮ್ಮೂರಲ್ಲೂ ಮಲೆನಾಡಲ್ಲೂ ಸಹಿತ ಬಿಸಿಲಿತ್ತು. ಬಟ್ ಒನ್ ಡೇ ಹೊಸ ವರ್ಷದ್ದು ಅಂದರೆ 2025 ಫಸ್ಟ್ ಟೈಮ್ ಸೊ ಮಳೆ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮೋಡದ ವಾತಾವರಣ ಅಂತೆಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ, ಹೇಳೋಕ್ಕಾಗೋದಿಲ್ಲ ಅಷ್ಟು ಗಾಳಿ. ನನಗಂತೂ ಭಯನೇ ಆಗೋಯ್ತು. ನೋಡಿ ನನ್ನ ಗಿಡಗಳೆಲ್ಲ ಮುರಿದೋಗೋ ಥರ ಗಾಳಿ ಬಂದಿದೆ. ಆ್ಯಂಡ್ ಮಳೆ ಗುಡುಗು ಅದು ಸಪ್ರೇಟಾಗಿ ಗಾಳಿ ಅಂತೂ ಇದು ಫಸ್ಟ್ ಟೈಮ್ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಈ ಥರ ಗಾಳಿ ಇಷ್ಟು ತುಂಬ ರಭಸವಾಗಿ ಕೊಟ್ಟಿರೋ ಗಾಳಿ. ಸೊ ಅಂತೂ ಇಂತೂ ಅಷ್ಟು ಗಾಳಿ ಮಳೆ ಎಲ್ಲ ಆಗಿ ಎಷ್ಟೋ ನಿಮಿಷ ಅಂದ್ಕೊಂಡ್ರೆ ಬರೀ ಒಂದು 1/4 ಗಂಟೆ ಹೊಡೆದಿದೆ ಅಷ್ಟೇ ಮಳೆ. ಆಮೇಲೆ ಶಾಂತ ಆಯಿತು. ಬಂದು ನೋಡಿದರೆ ಎಷ್ಟೊಂದು ಪಾಟು ಎಲ್ಲ ಬಿದ್ದೋಗ್ಬಿಟ್ಟಿದೆ ಆ ಗಾಳಿಗೆ. ಸೊ ಏನೇನು ಅವಾಂತರ ಮಾಡಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿ. ಪಾಪ ನಮ್ಮ ನಾಯಿ ನೋಡಿ ಹೆದರ್ಕೊಂಡ್ಬಿಟ್ಟು ಒಂದು ಕಡೆ ನಿಂತ್ಕೊಬಿಟ್ಟಿದೆ. ಯಾಕೆಂದರೆ ಅಷ್ಟು ಗಾಳಿ ಮಳೆ ಎಲ್ಲ ಬಂದೋಗ್ಬಿಟ್ಟಿದೆ. ಆ್ಯಂಡ್ ಎಲ್ಲ ಕಡೆ ನೀರು, ಕಟ್ಟೆ ಮೇಲೆ ಈ ಕಡೆ ಎಲ್ಲ ಸೈಡು ನೀರಂದರೆ ನೀರು. ನೀವು ನೋಡಿ ಕಟ್ಟೆ ಮೇಲೆ ಈಗ ತನಕನೂ ಸಹಿತ ನೀರು ಬಂದಿದೆ. ಮತ್ತು ಎಲ್ಲಿ ಏನೇನು ಅವಾಂತರ ಆಗಿದೆ, ಏನೇನು ಕಿರಿಕಿರಿ ಆಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ನೋಡಿದರೆ ಅಲ್ಲೂ ಒಂದು ಪಾಟ್ ಬಿದ್ದಿದೆ ಗಾಳಿಗೆ. ಸೊ ಅದನ್ನು ಸಹಿತ ತೆಗೆದಿಟ್ಟೆ ನಾನು. ಮಳೆ ಬಂದಿದ್ದು ಒಂದು ಕಡೆ ಅಂದರೆ ಇವಳ ಆಟ ಇನ್ನೊಂದು ಕಡೆ. ಸೊ ಅವ್ರ ಅಪ್ಪನ ಚಪ್ಪಲ್ ತಗೊಂಡು ಅದನ್ನು ನಾನು ಬಿಸಾಕ್ತಿದ್ದೀನಿ, ಬೋಟ್ ಥರ ಮಾಡ್ತಿದ್ದೀನಿ ಅಂತ ಆಡ್ಕೊಂಡು ನಗಾಡ್ಕೊಂಡು ಆಟ ಆಡ್ತಿದ್ದಾಳೆ. ಸೊ ಇದಾದಮೇಲೆ ನೆಕ್ಸ್ಟಿಗೆ ಮಳೆ ಬಂದಿದ್ದು ಖುಷಿಗೆ ಇನ್ನೊಂದಿಷ್ಟೆಲ್ಲ ಗಿಡಗಳನ್ನ ನಮ್ಮ ಮನೆಗೆ ಎತ್ತಾಕೊಂಬಂದ್ಬೇಡ ಅಂತೇಳಿ ನರ್ಸರಿಗೆ ಬಂದಿದ್ದೆ. ಸೊ ನರ್ಸರಿ ನೋಡೋದೆ ನಂಗೆ ಒಂಥರ ಖುಷಿ. ಇಲ್ಲ ಎಷ್ಟು ತೊಗೊಂಡು ಗಿಡಗಳಿರ್ತವೆ, ಯಾವ್ದು ತೊಗೊಂಡು ತುಂಬ ಕಷ್ಟ ಪಿಕ್ ಮಾಡೋದು. ಬಟ್ ಇಂಡೋರ್ ಪ್ಲ್ಯಾಂಟ್ಸು ಸ್ವಲ್ಪ ಬೇಕಾಗಿತ್ತು. ಆ್ಯಂಡ್ ಔಟ್ಡೋರಿಗೆ ಯಾವ್ದ್ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಅದನ್ನು ಟ್ರಯಲ್ ಮಾಡೋಣ ಅಂತ ಒಂದು 10 ಗಿಡ 15 ಗಿಡ ತೊಗೊಬಂದ್ವಿ ಮನೆಗೆ. ಅದನ್ನು ಇನ್ನೂ ನಾನು ಪಾಟಿಂಗ್ ಮಾಡಬೇಕು. ಆ ಪಾಟಿಂಗ್ ಮಾಡೋದೆಲ್ಲ ಸಪ್ರೇಟ್ ವೀಡಿಯೋ ಹಾಕಿ ಏನೇನು ಗಿಡ ತಂದಿದ್ದೀನಿ ಅಂತಲೂ ಹಾಕ್ತೀನಿ. ಇಷ್ಟೆಲ್ಲ ಮಾಡ್ಕೊಂಡು ಬರೋಡೆ ಫುಲ್ಲು ಕೆಟ್ಟ ಮೂಡಾಗೋಗ್ಬಿಟ್ಟು ಪ್ಲೀಸ್ ಬರ್ಬೇಕಾದ್ರೆ ಒಂದವೇ ಹೆದರ್ಕೊಂಡು ಬಂದಿದ್ವಿ. ನೋಡಿ ಬಂದು 5 ನಿಮಿಷಕ್ಕೆ ಹಿಂಗೆ ಮಳೆ ಬರ್ತಿದೆ ಅಂದರೆ ಆ ಥರ ಹೊಡಿದ್ವಿ. ಎಲ್ಲ ಕಡೆ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಏನಾಯ್ತು? ನಾಯಿ ಹೊರಗಡೆ ಹೋಗಿದೆ, ಬರೋಕ್ಕಾಗದೆ ಅಲ್ಲಿ ಎದುರುಗಡೆ ಮನೇಲಿ ಅಡ್ಕೊಬಿಟ್ಟಿದೆ. ಯಾವ ಥರ ಗಾಳಿ ಬರ್ತಿದೆ, ಮಳೆ ಬರ್ತಿದೆ ನೋಡ್ತಾರೆ, ನೀರೇ ಹಾರಾಗ್ತಿದೆ ಆ ಥರ ಆಗ್ತಾಯಿದೆ. ಆ್ಯಂಡ್ ಇದರಲ್ಲಿ ನನ್ನ ಗಂಡನಿಗೆ ಇನ್ನೊಂದು ಸ್ಮಾರ್ಟ್ ತಲೆ ಓಡ್ತು. ಸೊ ದಟ್ ಅಲ್ಲೆಲ್ಲ ನಾಯಿಗಳೆಲ್ಲ ಸ್ವಲ್ಪ ಬಂದು ಹೋಗಿ ಮಾಡಿಬಿಟ್ಟು ಹೆಜ್ಜೆ ಗುರುತಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಬೋದು ಈಸಿಯಾಗಿ ಅಂತ ಏರಿಯಲ್ಲಿ ಹಾಕ್ಕೊಂಡು ಅಲ್ಲೋಗಿ ಗುಡಿಸ್ತಿದ್ದಾರೆ. ಈಸಿಯಾಗಿ ವಾಶ್ ಮಾಡ್ಕೊಂಡು ಹೋಗ್ಬಿಡುತ್ತಲ್ಲ ಮಳೆ ಅಂತ ಹೇಳ್ಕೊಂಡು ಹೋಗ್ತಾಳೆ. ಬೇಡ ಕಾಂಪೌಂಡ್ ಎಲ್ಲ ಬೇಸಿಗೆಲ್ಲ ಸ್ವಲ್ಪ ಮಣ್ಣಾಗೋಗಿತ್ತು. ಸೊ ಅದನ್ನ ಸ್ವಲ್ಪ ಕ್ಲೀನಾಗಿ ಫ್ರೆಶ್ ಆಗಿ ನ್ಯೂ ಲುಕ್ ಕೊಡೋಣ ಅಂತ ಅವ್ರದ್ದು ಐಡಿಯಾ. ನನ್ನ ಗಂಡನ ಬೇರೆ ಕೆಲಸನೇ ಇರಲ್ಲ. ಸಾಕು ಬನ್ನಿ.
ಸೊ ಆ ಕಡೆ ಕೆಟ್ಟ ಮಳೆ ಬರ್ತಿದೆ ಅಂದರೆ ಇವ್ರು ಆ ಮಳೇಲಿ ಆಟ ಆಡ್ತಿದ್ದಾರೆ. ಕ್ಲೀನ್ ಮಾಡ್ತೀನಿ, ಕಾಂಪೌಂಡ್ ಎಲ್ಲ ಕ್ಲೀನ್ ಆಗುತ್ತೆ ಅಂತೇಳಿ ಏರಿಯಲ್ಲಿ ತೊಗೊಂಡೋಗಿ ಒಂದ್ಸಲ ಉಜ್ತಾ ಇದ್ದಾರೆ ಒಂದು ಬ್ರಷಲ್ಲಿ. ಸೊ ದಟ್ ಕಾಂಪೌಂಡ್ ಎಲ್ಲ ಬೆಳ್ಳಗಾಗ್ಬಿಡ್ಲಿ ಅಂತ ಅವ್ರದ್ದು. ಸೊ ಈ ಥರ ಮನೆ ಮೇಂಟೈನ್ ಮಾಡೋ ಹುಚ್ಚು ನನಗೊಬ್ಳಿಗೆ ಇಲ್ಲ, ಅವರಿಗೂ ಇದೆ. ನಾನೊಬ್ಬಳೇ ಕ್ಲೀನಿಂಗ್ ಅಂತ ಇದ್ದರೆ ಇದಂದರೆ ನನಗೆ ಪರ್ಫೆಕ್ಟ್ ಗಂಡ. ಅವರಿಗೂ ಕ್ಲೀನಿಂಗ್ ಹುಚ್ಚಿದೆ. ಈ ಥರ ಗಾಡಿನೆಲ್ಲ ಹೊಡೆ ಇಟ್ಬಿಟ್ಟೆ. ಲೇಸಿ, ಸ್ಮಾರ್ಟ್ ಅಷ್ಟೇ, ಬೇರೆ ಏನೂ ಇಲ್ಲ. ಸ್ಮಾರ್ಟ್ನೆಸ್ ಅಂತಾರೆ. ತಾವು ನೀರಾಗಿ ತೊಳೆಯೋಕ್ಕಾಗಲ್ಲ ಅಂತ ಬರ್ತಿರೋ ನೀರಿಗೆ ಹೋಗ್ಬಿಟ್ಟು ಸೋಪ್ ಹಾಕ್ಬಂದ್ಬಿಟ್ರೆ ಮುಗೀತು, ತಾನೇ ತೊಳ್ಕೊಬಿಡುತ್ತೆ ಅನ್ನೋದೊಂದು ಈಸಿನೆಸ್. ಸೊ ಎಲ್ಲ ಶಾಂತ ಆದಮೇಲೆ ನಾನು ಒಂದ್ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದು, ಅದೊಂದು ನನಗೊಂದು ಕೆಲಸ ಈ ಮಳೆ ಬಂದು ಹೋದ್ಮೇಲೆ. ಬಟ್ ನನ್ನ ಫೇವ್ರೆಟ್ ಕೆಲಸ ಏನಪ್ಪ ಅಂದರೆ ಕ್ಲೀನಿಂಗ್ಗೆ. ನೀವು ಯಾವಾಗ ನಮ್ಮ ಮನೆಗೆ ಬಂದರೆ ನಾನು ಹೆಂಗಿರ್ತೀನಿ ಅಂದರೆ ಕ್ಲೀನಿಂಗ್ ಮಾಡೋ ಹುಡುಗಿ ಥರನೇ ಇರ್ತೀನಿ. ಇಷ್ಟೆಲ್ಲ ಆದಮೇಲೆ ಮಳೆ ಬಂದು ನಿಂತು ಸ್ವಲ್ಪ ಬಿಸಿಲು ಬಂದಮೇಲೆ ಬ್ಯೂಟಿಫುಲ್ ಆಗಿರೋ ರೈನ್ಬೋ ಸಿಕ್ತು. ಸೊ ಅದೇ ನಮ್ಮ ಬ್ಯೂಟಿಫುಲ್ ಆಗಿರೋ ಕಾಮನ ಬಿಲ್ಲು ನೋಡೋಕ್ಕೆ ಎಷ್ಟು ಚೆಂದ ಅನಿಸ್ತಿದೆ ನನಗೆ. ಸೊ ಇಷ್ಟೆಲ್ಲ ಮಳೆ ಬಂದು ಹೋಗಿ ಮಾಡಿ ಸುಸ್ತಾದಮೇಲೆ ಇದೊಂದು ವ್ಯೂ ನೋಡೋಕ್ಕೆ ಒಂಥರ ಖುಷಿ. ರೈನ್ಬೋ. ಸೊ ತುಂಬ ದಿನ ಆದಮೇಲೆ ಈ ಥರ ವ್ಲಾಗ್ ಹಾಕಿದ್ದೀನಿ. ಹೌದು, ಇದು ಹೋದ ವಾರ 2 ವಾರ ನಾನು ಹೈದ್ರಾಬಾದಿಗೆ ಹೋಗೋದ್ರಿಂದ ಮಿಸ್ ಆಗಿತ್ತು. ಸ್ವಲ್ಪ ಕಂಟೆಂಟ್ ಎಲ್ಲ ಸ್ಲೋ ಆಯಿತು. ಬಟ್ ಮಳೆ ಬಂದಿದ್ದೀನಿ, ಒಂದು ಸಲ ತೋರಿಸ್ಬೇಕು ಹೇಗಿರುತ್ತೆ ನಮ್ಮೂರ ಮಳೆ, ಅದು ಈ ಬೇಸಿಗೆಯಲ್ಲಿ ಅಂತ ಅನಿಸ್ತು. ಸೊ ಹಾಗಾಗಿ ಎಲ್ಲ ರ್ಯಾಂಡಮ್ ವಿಡಿಯೋ, ಒಂದೇ ದಿನದ ಮಳೆ ಅಲ್ಲ ಇದು, 2-3 ದಿನದ್ದು ಹೊಡೆದಿರೋದು ಮಳೆನ ಕಂಟಿನ್ಯೂಸ್ ಆಗಿ ಕ್ಲಿಪ್ಸ್ ತೆಗೆದ್ಬಿಟ್ಟು ನಿಮಗೆ ತೋರಿಸಿರೋದು. ಸೊ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಬ್ಯೂಟಿಫುಲ್ ಆಗಿರೋ ವ್ಲಾಗಿಗೋಸ್ಕರ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.